ಯಾಕೆ ಭಾಗ್ಯಮ್ಮ ಇಲ್ಲೇ ನಿಂತ್ಕೊಂಡಿದ್ದೀವಿ ಬಾ ಅಲ್ಲಿಗೆ ಹೋಗೋಣ ನೋಡೋಣ ಯಾತ ನಿಂಬೆಹಣ್ಣು ಅದು ಕೊಟ್ಟಾಳೆ ಅವ್ರ ಕೈಯಕ್ಕೆ ಅದು ಏನಾಗುತ್ತೆ ಏನೋ ಎತ್ತ ಅಂತ ನೋಡೋಣ ಬಾ ಯಾತ ನಿಂಬೆಹಣ್ಣ ಯಾತ ಮಂತ್ರ ಮಾಡಿಸ್ಕೊಂಡು ತಮ್ಮಂದವಳಂತೆ ನೋಡೋಣ ಬಾ ಅದೆಲ್ಲಿ ಇವಾಗಿನ ಕಾಲದಾಗೆ ಅವೆಲ್ಲ ನಡೆಯಲ್ಲ ಹೇಳು ಯಾರ ಸುಮ್ಮನೆ ಎಲ್ಲ ಇಲ್ಲದೆಲ್ಲ ಇದು ಮಾಡೋಕ್ಕೆ ಮೋಸ ಮಾಡೋಕ್ಕೆ ಹಂಗೆ ಮಾಡಿಕೊಟ್ಟು ಹೋಗ್ಯವ್ರೆ ಅವಳು ಅದೇ ಅಂತ ತಿಳ್ಕೊಂಡವಳು ಏನಾಗುತ್ತೋ ಏನೋ ನಡಿ ನೋಡೋಣ ಎಲ್ಲ ಕಲ್ತ್ಕೊಂಡವ್ರ ಮೇಲೆ ಮಾತಾಡ್ತಾರೆ ನಾನು ಹೋಗ್ಲಿಲ್ಲ ತಿರುಗಿ ಬಿಡತ್ತ ಅಲ್ಲಿ ಇನ್ನೇನು ಹೋಗೋಣ ಅಂತ ಇಲ್ಲೇ ನಿಂತ್ಕೊಂಡು ನೀನು ಬಂದು ನಡಿ ಹೋಗೋಣ ಅಲ್ಲಿ ನಿಂತ್ಕೊಂಡು ನೋಡೋಣ ನೋಡೋಕ್ಕೇನು ಅದೇನಿ ನೋಡೋದೇನಮ್ಮ ಎಲ್ಲರೂ ನೋಡ್ತಾರೆ ಈಗ ನಮ್ಗೇನಾದ್ರೆ ಅವರು ಬಂದು ನೋಡಲ್ವಿ ಹಂಗೆ ನಾವು ನೋಡಿರತ್ತೆ ಏನಾಗಲ್ಲ ಬಾ ನೀನು ಸುಮ್ಮನೆ ಒಟ್ಟು ತಲೆ ಕೆಡ್ಸ್ಯಮಕ್ಕೆ ಹೋಗ್ಬೇಡ ಬಾ ಹೋಗೋಣ ಈ ಸವಿತಮ್ಗೆ ಯಾಕೆ ಬುದ್ಧಿ ಇಲ್ಲ ಅಂತೀನಿ ಅವನೇನೆ ಸಣ್ಣನೇ ಚೆನ್ನಾಗಿ ದುಡಿತಿದ್ದು ಅವನು ದಿನೇ ಚೆನ್ನಾಗಿ ದುಡಿತಿದ್ದು ಕಣಮ್ಮ ಪಾಪ ಚೆನ್ನಾಗಿ ದುಡ್ದು ಚೆನ್ನಾಗಿ ಎಲ್ಲನ ಮನೆಗೆಲ್ಲ ತಮ್ಮಂದು ಕೊಡೋನು ಅವ್ರಮ್ಮ ಹೇಳ್ದಂಗೆ ಕೇಳ್ಕೊಂಡಿದ್ದ ಇವನು ಇದನ್ನ ದೊಡ್ಡನೊಂದಿಟ್ಟು ಪೋಲಿ ಹುಡುಗ ಇವನು ಸಣ್ಣನು ಬೋಲ್ ಒಳ್ಳೆ ಹುಡುಗ ಬಲ್ ಚೆನ್ನಾಗಿ ಅವನು ಯಾರನ್ನಾಗಲಿ ಮಾತಾಡ್ಸೋದಾಗಲಿ ಬಾವಣಿಕೆ ದುಡಿಯೋದಂಗೆ ಅವಂದೇ ದುಡಿಮೆ ಇದ್ದಿದ್ದು ಮನೆಯಾಗಿ ಅವ್ನು ಯಾಕೆ ದುಡಿಯೋನು ಅವ್ನು ದಡ್ಡನು ಯಾಕೆ ದುಡಿಯೋ ಅರಪ್ಪಾಯಿ ದುಡ್ದಿರೋದು ನಿನ್ನ ಮನೆ ಸರಿಯಾಗುತ್ತೆ ಅವನು ಹೋಗ್ತಾನೆ ಹಂಗಂದ್ರೆ ಅವ್ರು ಅರಪ್ಪಾಯಿನ ಉಳಿಸಲ್ಲ ಅದು ಇದು ಖರ್ಚು ಅದು ಇದು ಅಂತ ಹೇಳಿ ಅವನು ಒಂದಿಟ್ಟು ಡಬ್ಲಿಂಗ್ ಅದು ದುಡ್ಡು ಉಳಿಯಲ್ಲ ಈ ಹುಡುಗಂದೇನೆ ಅಲ್ಲ ದುಡಿಯೋ ಹುಡುಗನು ಸಸಿಯನ್ನು ಬಿಟ್ಟು ನೋಡಿ ಏನು ಆಟ ಆಡ್ತಾಳೆ ಇವಳು ಅಂತ ಒಳ್ಳೆ ಮನಸ್ಸಿದ್ದಿದ್ರೆ ಅವರು ಇರೋರು ಕೈಯಕ್ಕೆ ದುಡ್ಡು ಕೊಡೋರು ಇವಳು ಏನು ಕೈಯಾಗ ದುಡ್ಡು ಕೊಡಬೇಕು ನಾನು ಯಜಮಾನಿಕೆ ಮಾಡಬೇಕು ಅಂತ ಇವಳು ಪ್ಲ್ಯಾನ್ ಅಂಥದ್ದು ಇವಳ್ದು ಅದಕ್ಕೇನೆ ಹಿಂಗಾಗೈತೆ ತಗ ಇವಳೇನೇ ಅಂದ್ರೂ ನಂಬಾರ್ದು ಕಣಿ ಎಷ್ಟೇ ಇವಳು ಚೆನ್ನಾಗಿ ಮಾತಾಡ್ಕೊಂಡು ಹೆಂಗೆ ಬಂದಾಳೆ ಅಂದ್ರೆ ನಂಬಾರ್ದು ಇವಳು ಇಷ್ಟೇನೆ ತಮ್ಮನ ಮಗಳು ಮದುವೆ ಮಾಡ್ಕೊಂಡಿನಿ ಅಂತ ಮ್ಯಾಕೆ ಹೋಗಿದ್ಲು ಇವಾಗ ಸರಿಯಾಗಿ ಆಗೈತೆ ತಗ ಅವ್ರು ಒಂದೇ ಥರ ಅಂತ ಅನ್ಕೋಬೇಕಮ್ಮ ಅದು ಯಾಕೆ ಹಂಗೆ ಹೇಳತ್ತೆ ಸರಿಯಾಗಿ ಆಗುತ್ತೆ ಮತ್ತು ಇವಾಗ ನಿಂಬೆಹಣ್ಣು ಕೈಯಾಗ ಕೊಟ್ಟಿದ್ದೀವಿ ಸರಿಯಾಗಿ ಆಗ್ತೈತಿ ಹಾಲೇನಿ 5 ನಿಮಿಷ ಆಯ್ತು ಕಣಮ್ಮ ಸೈತಮ್ಮ ನಿಂಬೆಹಣ್ಣು ಇಟ್ಕೊಂಡು 5 ನಿಮಿಷ ಇಟ್ಕೊಳ್ರಿ ಅಂದಲ್ಲ 5 ನಿಮಿಷ ಇಟ್ಕೊಂಡವ್ರಲ್ಲ ಹಾಲೆ 10 ನಿಮಿಷನೇ ಆಯ್ತು ಗೌಡ್ರೆ ಅವ್ರು ಇಟ್ಕೊಂಡು ಇನ್ನೊಂದು 5 ನಿಮಿಷ ಸರಿಯಾಗಿ ಗೊತ್ತಾಗುತ್ತೆ ನೀನು ಮಾಡಿರೋ ತಪ್ಪಿಗೆ ಸರಿಯಾಗಿ ಆಗುತ್ತೆ ಒಂದು 5 ನಿಮಿಷ ಕೈಯೆಲ್ಲ ಉರಿ ಹೊಡ್ತಾ ಅನ್ನಬೇಕು ಹಂಗಾಗುತ್ತೆ ತಗೊಂಡಿರೋದು ನೀನೇನಿ ಅಲ್ಲ ಇವು ನಾ ಎಲ್ಲಿ ತಂದಮ್ಮ ಸವಿತಮ್ಮ ನಿಂಬೆಹಣ್ಣ ಎಲ್ಲಿ ತಗೊಂಬಂದೆ ಎಲ್ಲ ತಗೊಂಬಂದೆ ಗೌಡ್ರೆ ಅದೆಲ್ಲ ಹೇಳೋಕ್ಕಾಗಲ್ಲ ನಾನೆಲ್ಲ ನಂಬಿ ತಗೊಂಬಂದಿದ್ದೀನಿ ದೇವ್ರ ನಿಂಬೆಹಣ್ಣು ಅದು ದೇವಸ್ಥಾನ ತಗಳಿಂದನ ತಗೊಂಬಂದಿದ್ದೀನಿ ಯಾಕೆ ಇವಾಗ ನೀವು ನಮ್ದೇನೈತೆ ಅದನ್ನ ಬಗೆಹರಿಸ್ರಿ ಸಾಕು ನೋಡ್ರಿ ನಿಂಬೆಹಣ್ಣು ಇಟ್ಕೊಂಡಿದ್ದಾರೆ ಇವಾಗ ಇಳಿಸ್ಲಿ ನೋಡೋಣ ಕೈ ಅವರು ಆ ನಿಂಬೆಹಣ್ಣ ನನ್ನ ಕೈ ಕೊಡಲಿ ನೋಡೋಣ ತಂದು ಆಗುತ್ತೆ ಇವಾಗ ಆಗಿಬಿಟ್ರೆ ಇಷ್ಟರಾಗೆ ಆಗುತ್ತೆ ನಿಂಬೆಹಣ್ಣು ಫುಲ್ ಪವರ್ಫುಲ್ಲಾಗೈತೆ ಅಲ್ವಾ ಖಂಡಿತ ಆಗುತ್ತೆ ಅಲ್ವಾ ಮತ್ತು ಹಾಗೆ ಆಗುತ್ತೆ ಹಾಗೆ ಆಗುತ್ತೆ ಅಲ್ವಾ 100ಕ್ಕೆ 100 ಆಗುತ್ತೆ ಕಣ್ರಿ ನಿಜವಾಗ್ಲೂ ಆಗುತ್ತೆ ಖಂಡಿತ ಆಗುತ್ತೆ ಅದು ಅವ್ರಿಗೆ ನೋಡಿ ಶಿಕ್ಷೆ ಆಗುತ್ತೆ ಅಂತ ಹೇಳಿ ನೋಡ್ತಾ ಇರು ಹಾಗೆ ಆಗುತ್ತೆ ಖಂಡಿತ ಆಗುತ್ತೆ ಆತ್ ಕಣಿ ಮಣಿ 5 ನಿಮಿಷ ಅಲ್ಲ 10 ನಿಮಿಷನೇ ಆಗೈತಿ ಇವಾಗ ಏನು ಮಾಡ್ಬೇಕು ಹೇಳೋರು ಸುಮ್ಮನೆ ಯಾವಾಗ ಹೇಳತ್ತಂತ ಇಟ್ಕೊಂಡು ನಿಂತ್ಕೊಂತಾರೆ ಏನೋ ಅಂದಂಗಿದ್ರೆ ಸಾಕಣ ಯಾಕಯ್ಯ ಪಾಪ ರಾಣಿನೂ ದಿನಪ್ಪ ಒಳ್ಳೆ ಕಣ ಯಾರಿಗಾನ ತಿಕ್ಕಿ ಕೊಡ್ತಾರೆ ಇವ್ರಂಗೆ ಮಾಡಲ್ಲ ಒಳ್ಳೆಯವ್ರಿಗೆ ಹಂಗೆ ಆಗಬಾರ್ದು ಏನು ಆಗ್ದಂಗಿದ್ರೆ ಸಾಕು ಅದು ಎಲ್ಲ ವರ್ಕೌಟ್ ಆಗಬಾರ್ದು ಆಗಲಿಲ್ಲ ಅಂದರೆ ಚೆನ್ನಾಗೇ ಇರುತ್ತೆ ಇವತ್ತು ತಡಿ ಇವಾಗ ಏನಾಗುತ್ತೆ ಅಂತ ನೋಡೋಣ ತಗೊಂಬಂದು ಕೊಡು ನಮಗೆ ನಿಂಬೆಹಣ್ಣು ವಾಪಸ್ ಅವನ್ನ ಕೊಟ್ರಲ್ಲಮ್ಮ ಇನ್ನೇನಮ್ಮ ಕೊಟ್ಟವ್ರಿ ಕೈ ಇಳಿಸ್ಲಿ ನೋಡೋಣ ಕೆಳಕ್ಕೆ ಉರಿ ಹೊಡ್ತಾ ಬತ್ತಾ ಇಲ್ವಾ ನಿಮಗೆ ಕೈ ಇಳಿಸು ನೋಡೋಣ ಕೆಳಕ್ಕೆ ಕೈ ಇಳಿಸಿದ್ವಲ್ಲ ಇನ್ನೇನು ನೋಡಿಲಿ ಕೈನೂ ಇಳಿಸೈತೆ ಎಲ್ಲ ಇಳಿಸೈತೆ ಏನಾಗಲಿಲ್ವೇ ಕೈ ಉರಿ ಹೊಡ್ತಾ ಬತ್ತಾ ಇಲ್ಲೇ ಏನಾಗಲಿಲ್ಲ ಕೈ ಇಳಿಸ್ತೆ ನಿನ್ನ ಕೆಳಕ್ಕೆ ನೋಯ್ತೈತೆ ಹೇಳ್ತಿಲ್ಲ ಅನ್ಸುತ್ತೆ ವೀರರು ಆರಾಮ ಹಂಗಿರ್ತಾರೆ ಕೈಯನ್ನು ಇಳಿಸಿದ್ದಾಯ್ತು ಆ ನಿಂಬೆಹಣ್ಣೆ ತಗೊಂಬಂದು ಕೊಟ್ಟಿದ್ದು ಆಯಿತು ನೀನು ಹೇಳ್ದಂಗೆ ಎಲ್ಲ ಮಾಡಾಯ್ತಲ್ಲಮ್ಮ ಸವಿತಮ್ಮ ಇನ್ನೇನಮ್ಮ ಅವ್ರು ತಗೊಂಡಿಲ್ಲ ಅಂತ ಗೊತ್ತಾಯ್ತಲ್ಲ ಅವ್ರ ದುಡ್ಡು ಅವ್ರು ತೊಗೊಂಡಿದ್ದಾರಂತೆ ನಿಮ್ಮ ದುಡ್ಡು ಅವ್ರದ್ದು ನಿಮ್ಮ ದುಡ್ಡು ಯಾವುದು ನಾವು ತೊಗೊಂಡಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ನಾನು ದುಡ್ದಿರೋ ದುಡ್ಡು ಏನೈತೆ ಅದನ್ನು ನಾನು ತೊಗೊಂಡಿದ್ದೀನಿ ನನ್ನ ಹತ್ರ ಇದೆ ನಾವು ಇಟ್ಕೊಂಡಿದ್ದೀವಿ ನಾವು ದುಡ್ದಿರೋ ದುಡ್ಡಲ್ಲಿ ನಾವು ಇವತ್ತು ಸೈಟ್ ತೊಗೊಂಡ್ವಿ ಮನೇಲಿ ಈಸಿಗೆ ಹಾಕಿಸ್ಕೊಂಡ್ವಿ ಅಂತ ಹೇಳ್ತಾ ಇದ್ದಾರೆ ಬಿಡಮ್ಮ ಅವರೇನೇನು ಬೇರೆಯವರಲ್ಲ ಮಗ ಸೊಸೆನೇ ಚೆನ್ನಾಗಿರಲಿ ಅನ್ನೋ ಅಂಥ ಮನೋಭಾವ ಇರಲಿ ಕಣಮ್ಮ ಇಂಥವೆಲ್ಲ ಏನು ಕಮ್ಮ ಬೇಕು ಅಯ್ಯೋ ತಗೊಂಡಿಲ್ಲ ಅಂತ ನೀನು ಹೇಳ್ದಂಗೆ ಎಲ್ಲ ಬಗೆಹರಿತಲ್ಲಮ್ಮ ಮತ್ತೆ ಯಾಕೆ ಅವ್ರ ಬಗ್ಗೆ ಮಾತಾಡಬೇಡ ಸರಿ ಹಾಕೊಂಡು ಭಾಗ್ಯಮ್ಮ ನನಗೆ ಗೊತ್ತಿತ್ತು ಒಳ್ಳೇದು ಹಾಗೆ ಆಗುತ್ತೆ ಅಂತ ಇವಾಗ ನೋಡು ನಾವು ಘನವಾಗಿದ್ದೀವಿ ನಮಗೇನೇನು ಕೈಯೇನು ಉರಿ ಹೊಡ್ತಾ ಏನೂ ಇಲ್ಲ ಚೆನ್ನಾಗೇ ಇದ್ದೀವಿ ಇದೇನೆ ಮತ್ತು ಹಿಂಗಾಗ್ಬಿಡ್ತು ನಾನೇನು ಅಂದ್ಕೊಂಡಿದ್ದೆ ನಿಂಬೆಹಣ್ಣೇನು ವರ್ಕೌಟ್ ಮಾಡಲಿಲ್ವಲ್ಲೇ ಅಯ್ಯೋ ದೇವ್ರೆ ನಿಂಬೆಹಣ್ಣು ಏನು ಕೆಲಸ ಮಾಡಲಿಲ್ವಲ್ಲ
ಅಯ್ಯೋ 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 ಇವಾಗ ಏನು ಮಾಡಲಿ ಅಣ್ಣ ನಿಂಬೆಣ್ಣು ವರ್ಕೌಟ್ ಆಗಲಿಲ್ಲ. ಅದೇನೆ ನಾವು ಹಂಗೆ ಅಂದ್ಕೊಂಡಿದ್ವಲ್ಲ, ಈಗ ಏನಪ್ಪ ಮಾಡೋದಾತೆ? ಸರಿಯಮ್ಮ ಆಯಿತು, ಬಗೆಹರಿತಲ್ಲ, ಅವ್ರು ತಗೊಂಡಿಲ್ಲ ಅಂತ ಗೊತ್ತಾಯ್ತಲ್ಲ. ಇನ್ನೇನು ಪದೇ ಪದೇ ನೀವು ತಗೊಂಡಿದ್ದೀರ ಅಂತ ಅವ್ರ ಹತ್ರ ಜಗಳ ಮಾಡೋದಾಗಲಿ ಅದೆಲ್ಲ ಮಾಡಬೇಡ ಕಣಮ್ಮ, ಸರಿನಾ? ಇವಾಗ ಸುಮ್ಮನೆ ಹೋಗು. ಅಲ್ಲ ಗೌಡ್ರೆ, ಈ ನಿಂಬೆಣ್ಣೆ ಯಾಕೋ ವರ್ಕೌಟ್ ಆಗಲಿಲ್ಲ. ದೇವಸ್ಥಾನ ಹತ್ರ ಕರ್ಕೊಂಡು ಹೋಗೋಣ ಅಂತ ದೇವ್ರ ಮೇಲೆ ಅವರು ಪ್ರಾಮಿಸ್ ಮಾಡಿ ಹೇಳು, ದೇವಸ್ಥಾನ ಹತ್ರ ಹೋಗೋಣ ಅಂತ. ಇಲ್ಲೋಡಮ್ಮ, ಪದೇ ಪದೇ ನಾವು ಹೇಳೋಕ್ಕಾಗಲ್ಲ, ಇಲ್ಲಿ ಬಗೆಹರಿತು ತಾನೆ. ಹಾಂ, ನೀನು ಹೇಳ್ದಂಗೆ ಇಲ್ಲಿ ಆಯಿತು ತಾನೆ, ಅವರು ಹೇಳಿದ್ರು ತಾನೆ ನಾವು ಪ್ರಾಮಿಸ್ ತಗೊಂಡಿಲ್ಲ ಅಂತ ಇಲ್ಲೇ ಹೇಳಿದ್ದಾರೆ. ಪದೇ ಪದೇ ನಾವು ಹೇಳೋದಕ್ಕೆ ತಯಾರಿಲ್ಲಮ್ಮ. ನೀನು ಅಷ್ಟೇ, ಅವ್ರು ತಗೊಂಡಿಲ್ಲ ಅಂದಮೇಲೆ ನೀನು ಹೇಳ್ದಂಗೆ ಇಲ್ಲೆಲ್ಲ ನಡೆದೈತೆ. ಅವ್ರು ತಗೊಂಡಿಲ್ಲ ಅಂತ ಇವಾಗ ಕನ್ಫರ್ಮ್ ಆಯ್ತಲ್ಲ, ಇವಾಗ ಮತ್ತೆ ಯಾಕೆ? ಅದೆಲ್ಲ ಬೇಡ, ಸುಮ್ಮನೆ ಹೋಗ್ತಾ ಇರಮ್ಮ, ಸುಮ್ಮನೆ ಸಾಕು. ಈ ಬಗೆಹರಿಸ್ಕೊಬಿಟ್ಟು ಸುಮ್ಮನೆ ಹೋಗೋದು ಕಲೀರಿ. ಅವ್ರು ತಗೊಂಡಿಲ್ಲ ಅವರು ತಗೊಂಡಿದ್ರೆ ಏನಾದರೂ ಆಗೋದು. ನೀವು ಹೇಳ್ದಂಗೆ ನೀವು ನಮ್ಮ ನಿಂಬೆಹಣ್ಣನ್ನು ತೊಗೊಂಬಂದಿದ್ದೀರ, ಅದಕ್ಕೇ ನೀವು ಇಲ್ಲಿಗೆ ಸುಮ್ಮನೆ ಆಗ್ಬಿಡಿ. ಪದೇ ಪದೇ ಅವ್ರನ್ನ ಆ ರೀತಿ ಮಾತಾಡಬೇಡಿ. ತಗೊಂಡಿಲ್ಲ ಅವರು. ಅಲ್ಲ ಅದೇ ಅದೇ ದುಡ್ಡು ಕೊಡಬೇಕಲ್ಲ, ಅದನ್ನ ಹೇಳು ಗೌಡ್ರೆ. ನನ್ನ ಸೊಸೆ ಇವಳು ಮುತ್ತು ಏನೋ ಪ್ರಾಬ್ಲಮ್ ಮಾಡ್ಕೊಂಡಿದ್ಲು, ಅದಕ್ಕೆ ಇವಾಗ ದುಡ್ಡು ಕೊಡಲಿಲ್ಲ ಅಂತಂದರೆ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ, ಕಂಪ್ಲೇಂಟ್ ಕೊಡ್ತಾರೆ. ಅದಕ್ಕೆ ಕಂಪ್ಲೇಂಟ್ ಕೊಡೋದೇನು ಬೇಡ, ದುಡ್ಡು ಕೊಡ್ತೀವಿ ಅಂತ ಹೇಳ್ರಿ. 3 ಲಕ್ಷ ದುಡ್ಡು ಅವ್ರಿಗೆ ಕೊಡಬೇಕು. ನನ್ನ ಸೊಸೆ ಇವಳು ಮುತ್ತು ಕೊಡ್ತೀವಿ, ಅದನ್ನು ಅದೇನು ಕಂಪ್ಲೇಂಟ್ ಕೊಡಬೇಡ್ರಿ ಅಂತ ಹೇಳು. ಏನಮ್ಮ ಯಾತ ಕಂಪ್ಲೇಂಟ್ ಅದು ಕೊಡಬೇಡ್ರಿ ಅಂತ ಹೇಳ್ತಾ ಇದ್ದಾರೆ? ನನಗೆ 1ನೇ ತಾರೀಕು ಅಷ್ಟೊತ್ತಿಗೆ ಕೊಡಬೇಕಾಗಿತ್ತು. 1ನೇ ತಾರೀಕು ಅಷ್ಟೊತ್ತಿಗೆ ಕೊಟ್ಟಿಲ್ಲ. ಇವಾಗ ನಾನು ಫೋನ್ ಮಾಡ್ತೀನಿ, ಫೋನ್ ಮಾಡಿಬಿಟ್ಟು ನಾನು ಕರೆಸಿ ನಾನು ಫೋನ್ ಮಾಡೇ ಕಂಪ್ಲೇಂಟ್ ಮಾಡ್ತೀನಿ. ಅವ್ರು ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಅವ್ರು ನನಗೆ ಅವತ್ತೇ ಹೇಳಿದರು, ಅವ್ರೇನಾದರೂ ನಿಮ್ಗೆ ಅಮೌಂಟ್ ಕೊಟ್ಟಿಲ್ಲ ಅಂತಂದರೆ ನನಗೆ ಫೋನ್ ಮಾಡಿ ಕಂಪ್ಲೇಂಟ್ ಮಾಡಿ ನಾವು ಬಂದು ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತೀವಿ ಅಂತ. ATM ಕತ್ಕೊಂಡು ಹೋಗಿದ್ರು ಗೌಡ್ರೆ ಅವರು. ಅದಕ್ಕೇ ಇವಾಗ ನಾನಂತೂ ಸುಮ್ಮನೆ ಇರಲ್ಲ, ನಮಗೆ ದುಡ್ಡು ಬೇಕೇ ಬೇಕು. ಆಗ ಹೋಗಿ ನಾನು ಫೋನ್ ಮಾಡೇ ಮಾಡ್ತೀನಿ, ಇಲ್ಲ ದುಡ್ಡು ಕೊಡೋಕೆ ಹೇಳ್ರಿ. ನೋಡಮ್ಮ, ನನಗಿದು ಗೊತ್ತಿಲ್ಲ. ನನಗೆ ಇದು ಏನಾದರೂ ವಿಷಯ ಗೊತ್ತಿದ್ರೆ ನಾನು ಏನಾದರೂ ಬಗೆಹರಿಸ್ತಾ ಇದ್ದೆ. ಇದಕ್ಕೂ ನನಗೂ ಸಂಬಂಧ ಇಲ್ಲ. ನೀವು ಇದನ್ನೇನಾದರೂ ಮಾಡಿ ಬಗೆಹರಿಸ್ಕೊಳ್ಳಿ. ಇದು ಕಂಪ್ಲೇಂಟ್ ಅಂತ ಹೋಗೈತೆ ಅಂದಮೇಲೆ ನಾನೇನು ಮಾತಾಡೋಕ್ಕಾಗಲ್ಲ. ನಾವಿನ್ನು ಹೊರಡ್ತೀವಮ್ಮ. ಇನ್ನು ದುಡ್ಡಿನ ವಿಷಯ ಬಗೆಹರಿತಲ್ಲ, ಇನ್ನು ನೋಡ್ತಾ ಇದ್ದೀವಿ ನಾವು. ಜಗಳ ಮಾಡ್ಕೋಬೇಡ್ರಿ, ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಹೋಗ್ರಿ, ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ. ನಡೀರಮ್ಮ, ಬಗೆಮ್ಮ ನಡೀರಿ. ಬಗೆಹರಿದವತ್ತು ಇನ್ನು ಅವ್ರೇನನ್ನ ಮಾಡ್ಕೊಂಬ್ಲೇಳು, ನಡೀರಿ. ಇನ್ನು ನಾವೇನು ಪದೇ ಪದೇ ಮಾತಾಡೋದು ಅದೆಲ್ಲ ಮಾಡಿದ್ದಾರೆ ಅಂತಂದರೆ ಸುಮ್ಮನೆ ಇರೋದಿಲ್ಲ ನೋಡ್ರಿ, ಹೇಳಿರ್ತೀನಿ. ಮಾತಾಡಲ್ಲ ನಡಿಯೋ, ನಾನೆಲ್ಲ ಹೇಳಿದ್ದೀನಿ. ಮಾತಾಡಿರ ಆಮೇಲೆ ನಾನೆಲ್ಲ ಹೇಳ್ತೀನಿ ಸರಿಯಾಗೆ. ಮಾತಾಡಲ್ಲ, ನಡೀರಿ. ಅದ್ರ ಬಗ್ಗೆ ಮತ್ತೆ ಮಾತಾಡಲ್ಲ. ಹೋಗೋಣ ಬರೀ ಬಗ್ಗೆ ತಿರ್ಗೌಡ್ರು ಹೋಯ್ತಾರೆ, ಹೋಗ್ರಿ ಮಂತಾಕೆಲ್ಲ. ನಾನು ಮಾತಾಡಿದ್ರೆ ಇಂತಾರ್ಗು ಬೇಜಾರಾಗೌಡ್ರೆ. ಎಲ್ಲ ಹೇಳಿದ್ಮೇಲೆ ಮತ್ತೆ ತಿರ್ಗಿಸ್ ಅಲ್ಲಿಗೆ ಬರ್ತಾರೆ. ಮಾತಾಡಿದ್ರೆ ಸಖತ್ತು ಬೇಜಾರಾಗ್ಬಿಡುತ್ತೆ. ಅಯ್ಯೋ ಈ ಹಾಳಾದ ನಿಂಬೆಣ್ಣು ಏನು ವರ್ಕೌಟ್ ಮಾಡಿಲ್ಲ, ಕೊಳ್ಳಲ್ಲಪ್ಪ ಪಾತ್ಲ ಬಿಸಾಕು. ಅಯ್ಯೋ 300 ರೂಪಾಯಿ ಕೊಟ್ಟು ನಾನು ಮಂತ್ರಿಸ್ಕೊಂಬಂದಿದ್ದೆ. 3,000 1 ರೂಪಾಯಿ ಅಲ್ಲ, 2 ರೂಪಾಯಿ ಅಲ್ಲ, 3 ರೂಪಾಯಿ ಅಲ್ಲ, 3,000 ರೂಪಾಯಿ. ತೀರಾ 10 ರೂಪಾಯಿ ಅಲ್ಲ, ತೀರಾ 50 ರೂಪಾಯಿ ಅಲ್ಲ. ಅಯ್ಯೋ 3,000 ರೂಪಾಯಿ ದುಡ್ಡು. ಅಯ್ಯೋ ಹಾಳಾಗೋಯ್ತಲ್ಲ, ನಾನು ಒಳ್ಳೆ ಸವಸ ಮಾಡ್ಕೊಂಡಲ್ಲಪ್ಪ. ದೇವಸ್ಥಾನ ಹತ್ರ ಕರ್ಕೊಂಡು ಹೋಗ್ಬೋದಾಯ್ತು. ನೀನು ಬಾ, ನಾನು ಪವರ್ಫುಲ್ ನಿಂಬೆಣ್ಣು ತಂದಿದ್ದೀನಿ ಅಂತ ಕರ್ಕೊಂಬಂದೆ. ನೋಡಿ ಇವಾಗ ಎಂಥ ಕೆಲಸ ಆಯ್ತು ಇಲ್ಲಿ. ಇಲ್ಲೇ ಬಿಸಿ ಹಾಕಿದ್ದೀನಿ. ಈ ನಿಂಬೆಣ್ಣು ಏನು ನಮಗೆ ಒಳ್ಳೇದು ಮಾಡಲೇ ಇಲ್ಲ. ಎಲ್ಲ ನಾನು ಸುಮ್ಮನೆ ನಾನು ತಗೊಂಬಂದವನು ಏನು ವರ್ಕೌಟ್ ಆಗಲಿಲ್ಲ. 3,000 4,000 ಕೊಟ್ಟರು ಇಂಥ ನಿಂಬೆಣ್ಣು ಕೊಡಲ್ಲ ಅಂತೇಳಿ 3,000 ರೂಪಾಯಿ ಕೊಟ್ಟೆ. ನಾನು ಸುಮ್ಮನೆ ಇಲ್ದಲ್ದಲ್ಲೇ ಹೋಗತ್ತೆ. ಅಯ್ಯೋ ದೇವ್ರೆ, ಎಂಥ ಕೆಲಸ ಮಾಡ್ಕೊಂಡು. ನಿಮ್ಮಪ್ಪ ಏನೇನು ಕೆಲ್ಸಕ್ಕೆ ಹೋಗಿದ್ದ, ತಾಮನ್ ಕೊಟ್ಟಿದ್ದ 3,000 ರೂಪಾಯಿ ದುಡ್ಡು. ನಾನು ಸುಮ್ಮನೆ ಅಧ್ವಾನ ಮಾಡ್ಕೊಂಡಲ್ಲಪ್ಪ. ಅಯ್ಯೋ ದೇವ್ರೆ, ದೇವಸ್ಥಾನ ಹತ್ರ ಕರ್ಕೊಂಡು ಹೋಗ್ತಿದ್ದೆ. ಬರೀ ಖಾಲಿ ನಿಂಬೆಣ್ಣು ತಂದ್ಕೊಂಡು ಇವತ್ತು ಅವ್ರು ಕಳ್ಳರು ಸಿಕ್ಕಾಕೆಮ್ನಂಗೆ ಮಾಡಿಬಿಟ್ಟೆ ಹೋಗತ್ತೆ. ನಾನು ದೇವಸ್ಥಾನ ಹತ್ರ ಕರ್ಕೊಂಡು ಹೋಗಿದ್ರೆ ಯಾವುದೂ ಇರ್ತಿರ್ಲಿಲ್ಲಪ್ಪ. ಹಿಂಗೆ ಅಂತ ಬಿಲ್ಡಪ್ ಕೊಡ್ತಿದ್ದ ನನ್ನ ಮಗ. ಸರಿಯಾಗುತ್ತೆ ಇದು ಈ ನಿಂಬೆಣ್ಣು ತಗೊಂಡು ಅವ್ರ ಕೈ ಕೊಟ್ಟು ಹಿಡ್ಕಿ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಹೇಳ್ತಿದ್ದ. ನಾವು ಅನ್ಕೊಂಡಂಗೆ ಆಗುತ್ತೆ, ನಾವೇನು ಅನ್ಕೊಂತೀವಿ ಹಂಗೆ ಆಗುತ್ತೆ. ನಿಂಬೆಣ್ಣು ಅಷ್ಟೊಂದು ಪವರ್ ಐತೆ ಅಂತ ಹೇಳ್ತಿದ್ದನು. ನೋಡಿ ನಿಂಬೆಣ್ಣು ಏನು ವರ್ಕೌಟ್ ಆಗಲಿಲ್ವಲ್ಲತ್ತೆ, ಸುಮ್ಮನೆ ತಾಂಬಂದಂಗೆ ಆಯಿತು. ನೋಡು, ನಮಗೆಲ್ಲ ಬರೀ ಹಿಂಗೆ ಎಡವಟ್ಟು ಆಗ್ತಾಯ್ತಲ್ಲ. ಫಸ್ಟ್ ಅವ್ನ ಮಕ್ಕಳು ಕೇಸಿ ತಗೊಂಡೋಗಿ ಫಸ್ಟ್ ಫೋನ್ ಮಾಡಿ ಹೂಗಳು ಹೇಳ್ತೀನಿ, ಬಾ 3,000 ರೂಪಾಯಿ ದುಡ್ಡು ನನಗೆ ಕೊಟ್ಟರೆ ಸರಿ ಅಂತನ್ನು. ಸುಮ್ಮನೆ ಅತ್ತೆ ಇದೆಲ್ಲನ ನೋಡಿ ಏನೂ ಆಗಲಿಲ್ಲ, ನಾವು ಅನ್ಕೊಂಡಂಗೆ ಏನೂ ಆಗಲಿಲ್ಲ. ಅವ್ರಿಗೆ ಅನುವಾಗಿ ಹೋದ್ರು ಇಲ್ಲಿಂದಾನ. ಸುಮ್ಮನೆ ನಾವಿವತ್ತು ಮಾತಾಡಿ ನಿಷ್ಠೂರ ಆದಂಗೆ ಆಯಿತು. ಅದೇ ಮಾತೆ, ಸುಮ್ಮನೆ ಮಾತಾಡಿ ಇವತ್ತು ಬಂದು ಏನು ಉಪಯೋಗ ಆಗಲಿಲ್ಲ ನಮಗೆ. ಇನ್ನೂ 3,000 ರೂಪಾಯಿ ಕೊಟ್ಟ ನಿಂಬೆಣ್ಣು ಬೇರೆ ಮಂತ್ರಿಸ್ಕೊಂಬಂದಿದ್ಯಲ್ಲಮ್ಮ. ಹೋಗಿ ಎಂಥ ಎಡವಟ್ಟು ಮಾಡ್ದಮ್ಮ ನೀನು.
ಬರೀ ಇಂಥ ಎಡವಟ್ಟು ಮಾಡ್ತೀಯ. ನಾವೇನೋ ಮಾಡಿದರೆ ಎಷ್ಟು ಮಾತಾಡ್ತಿದ್ದೋ. ನೀನು ಮಾಡೋದ್ಕಂತೂ ಇವಾಗ ಬಿಡತ್ತ ಅಂತೀಯ. ನೋಡು, ನಾವೇನ ಮಾಡಿದ್ರೆ ನೀನು ಹಿಂಗೆ ಆಡ್ತಿದ್ದೆ. ಅಲ್ಲ ನಾನು ಇನ್ನೇನು ಬಿಡು ವರ್ಕೌಟ್ ಆಗುತ್ತೆ ಅಂತ ನಾನು ನಂಬಿದ್ದೆ. ಯಾರ್ಯಾರ ಹೇಳೋರು ಹಿಂಗೇನೆ, ಅದಕ್ಕೆ ಅವನನ್ನು ಫೋನ್ ನಂಬರ್ ತಗೊಂಡು ಮಾಡಿದ್ದೆ. ಆಗತ್ತೆ, ಹೆಂಗೋ ಬಿಡತ್ತ ನಿಮ್ಮೆಣ್ಣು ಕೊಡ್ತಾ ಇದ್ದಾರೆ, ಅತ್ಲಾಗೆ ಹೆಂಗೋ ವರ್ಕೌಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಹಿಂಗಾಗುತ್ತೆ ಅಂತ ಯಾರಿಗೆ ಗೊತ್ತಿತ್ತು ಪಾಪ, ಹಿಂಗಾಗುತ್ತೆ ಅಂತ ನನಗೆ ಗೊತ್ತೇ ಇಲ್ಲ. ಏನು ಮಾಡೋದು, ನನಗಂತೂ ಸಖತ್ತು ಬೇಜಾರಾಗ್ತೈತೆ ನೆನೆಸ್ಕೊಬಿಟ್ರೆ. ಇದು ಏನಪ್ಪ ಇದು ಅಂತ ಅನ್ನಿಸ್ತೈತೆ. ಹೋಗತ್ತೆ ಅತ್ಲಾಗೆ, ನನಗೂ ಸಖತ್ತು ಬೇಜಾರಾಯಿತು. ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ಏನು ಮಾಡೋದಪ್ಪ, ಯಾಕೆ ಹಿಂಗಾಯಿತು ಅಂತ ಅನ್ನಿಸ್ತೈತೆ ಗೊತ್ತೇ. ಅಯ್ಯೋ, ಇವಾಗ ನನಗೆ ಎಷ್ಟು ಬೇಜಾರಾಗ್ತೈತೆ ಅಂದರೆ ಅಷ್ಟು ಬೇಜಾರಾಗ್ತೈತೆ. ಹೋಗತ್ಲಾಗೆ ಏನು ಮಾಡೋಣ ಇವಾಗ, ಬೇರೆ ಅವಳು ಪೊಲೀಸ್ನವ್ರಿಗೆ ಫೋನ್ ಮಾಡ್ತಾಳೆ, 3 ಲಕ್ಷ ದುಡ್ಡು ಬೇರೆ ಹೊಂಚ್ಕೊಡ್ಬೇಕು. ಏನು ಮಾಡ್ಬೇಕಪ್ಪ ಅನ್ನಿಸ್ತೈತಾಳೆ. ಇವಾಗ ಹೋಗಿ ಮಾಡ್ತಾಳೆ, ಮಾಡಿ ನನ್ನ ಅರೆಸ್ಟ್ ಮಾಡಿಸ್ತಾಳೆ, ಅವಳು ಬಿಡಲ್ಲ. ಇದೊಂದಿಷ್ಟ ಆಗಲಿ ಅಂತ ಕಾತ್ಕೊಂಡಿದ್ಲು ಅನಿಸುತ್ತೆ. ಇದೊಂದಿಷ್ಟ ಆಗ್ತಿದಂಗೆ ಹೋಗಿ ಇವಾಗ ಹೇಳ್ತಾಳೆ ಇವಳು, ದುಡ್ಡಿಗಾಗಿನೇ ಕಾತ್ಕೊಂಡಿರ್ತಾಳೆ. ಹೇಳಿದೀವಲ್ಲ, ನೋಡೋಣ ಬಾ. ನೋಡೋಣ, ನಾನೆಲ್ಲ ಯಾರನ್ನ ಕೇಳಿ ಹೊಂದಿಸಿ ಕೊಡ್ತೀನಿ ಅಂತಿಲ್ಲ, ಯಾರನ್ನ ಕೇಳೋಣ ಬಾ. ಇನ್ನೇನು ಮಾಡೋಕ್ಕಾಗುತ್ತೆ, ಆ ನಿಂಬೆಣ್ಣ ಕಾಳು ಹೊಸ್ಕಲ್ಲ ಪಾಪ, ಹೇಳ್ತೀನತ್ಲ ತೆಗೆದು. ಯಾತು ವರ್ಕೌಟ್ ಆಗಲಿಲ್ಲ, ಇಲ್ಲ ಹಂಗೆ ಇರಲಿ ಸುಮ್ಮನಿರಲಿಲ್ಲ ಅಂತ ತಾಣಾಗ ನನ್ನ ಮಕ್ಕೆಸಿಯೇನೆ ತಗೊಳ್ಳೋ, ನಿನ್ನ ನಿಂಬೆಣ್ಣು ತಗೊಂಡು ನಮ್ಮ ದುಡ್ಡು ಕೊಡು ಅಂಬನ. ಏನು ಮಾಡೋಣ ಅಂತ ನಿಂಬೆಣ್ಣು ಕೊಟ್ಟನು. ಸುಮ್ಮನೆ ಯಾವುದೋ ಅಂಗಡಿ ತಗೊಂಬಂದು ಅಲ್ಲಿ ಕಿತ್ಕೊಂಬಂದಿದ್ದೆ, ಇಲ್ಲಿ ಕಿತ್ಕೊಂಬಂದಿದ್ದೆ, ನೆಲಕ್ಕೆ ಮುಟ್ಟಿಸ್ತಿಲ್ದಂತ ನಿಂಬೆಣ್ಣು ನೆಲಕ್ಕೆ ಮುಟ್ಟಿಸಿಲ್ಲ ಅಂತ. ನಾನು ಮನೆಗೆ ತರ್ಬೇಕಾರೆ ಹಂಗೇನೆ ಮನೆಯಾಗ ಇಕ್ಕೊಂಡಾಗ ಜೋಪಾನ ಮಾಡ್ಕೊಂಡು ಅದು ಪೂಜೆ ಮಾಡ್ಕೊಂಡು ತಮ್ಮಂಗೆ ಒಂದು ಕಡ್ಡಿ ಹಚ್ಕೊಂಡು ಹಸ್ನ ಕುಂಕುಮ ಇಕ್ಕೊಂಡು ತಾಣವ ಅಂದ. ಎಲ್ಲ ಮಾಡ್ಕೊಂಬಂದೆ ಇನ್ನು. ಎಲ್ಲ ಕರೆಕ್ಟಾಗಿ ಮಾಡ್ಕೊಂಬಂದಿದ್ರು ಅವು ಯಾತೋ ಒಂದು ಸುಸನ ವರ್ಕೌಟ್ ಆಗಲಿಲ್ಲ. ಇದ್ರಾಗ ಗಿಡದಾಗ ಕಿತ್ಕೊಂಬಂದೆ ಇನ್ನು ನಿಂಬೆಣ್ಣ ದೂರ ಇತ್ತು, ನಿಂಬೆಣ್ಣಿನ ಗಿಡ ಹೋಗಿ ಕಿತ್ಕೊಂಬಂದೆ ಅಂತ ಹೇಳ್ತಾನೆ. ಎಷ್ಟು ಸುಳ್ಳು ಹೇಳ್ಬಿಟ್ಟ ಮನೆಯಾಳ. ಯಾರು ನಂಬಾರ್ದು. ಬರೀ ಮೋಸ ಇವತ್ತಿನ ಕಾಲದಾಗಂತೂ ಸಖತ್ತು ಮೋಸ. ಅದಕ್ಕೆ ಮತ್ತೆ ಯಾರನ್ನೂ ನಂಬಾರ್ದು. ಮತ್ತೆ ಅಯ್ಯೋ, ಇವತ್ತಿನ ಕಾಲದಾಗೆ ಮೋಸನೇ ತುಂಬೈತೆ. ಮೈಯೆಲ್ಲ ಎಚ್ಚರಿಕೆ ಇದ್ದರೆ ಮಾತ್ರ, ಇಲ್ಲ ಅಂತಂದರೆ ಜನಗಳನ್ನ ಹೆಂಗೆ ಆಮಾರಿಸ್ಬಿಡ್ತಾರೆ ನೋಡು. ನಾವು ಬೇಗ ನಂಬಿಡ್ತೀವಿ, ಏನಾದರೂ ಸ್ವಲ್ಪ ಹಿಂಗೆ ಹೇಳೋರೆ ಅಂತಂದರೆ ಬೇಗ ನಂಬಿಡ್ತೀವಿ. ಆದರೆ ಸಖತ್ತು ಯಾಮಾರ್ಸೋದು ಕಲ್ತ್ಬಿಟ್ಟವ್ರೆ ಜನ. ನಾವು ಎಚ್ಚರಿಕೆಯಿಂದ ಇರಬೇಕು. ಇವತ್ತಿನ ಕಾಲದಲ್ಲಿ ನಾವು ಎಷ್ಟು ಎಚ್ಚರಿಕೆಯಿಂದ ಇರ್ತೀವೋ ಅಷ್ಟು ಒಳ್ಳೇದು ನಮಗೆ. ನಿಂಬೆಣ್ಣು ವರ್ಕೌಟ್ ಆಗಲಿಲ್ಲ, ಏನೂ ಆಗಲಿಲ್ಲ. ತುಂಬ ಬೇಜಾರಾಗ್ತೈತೆ ನಿಜವಾಗ್ಲೂ, ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ಎಷ್ಟು ಮೋಸ ಮಾಡೋ ಅಂಥ ಜನ ಇರ್ತಾರೆ ನೋಡಿ. ನಾವು ನಂಬಿಡ್ತೀವಿ, ಏನಾದರೂ ಸ್ವಲ್ಪ ನಮಗೆ ಒಳ್ಳೇದಾಗುತ್ತೆ ಅಂತಂದರೆ ಬೇಗ ನಂಬಿಡ್ತೀವಿ. ಆದರೆ ನೋಡ್ರಿ ಯಾವ ಥರ ಮೋಸ ಮಾಡ್ತಾರೆ ಅಂತೇಳಿ. ಇಂಥದ್ದು ಮಾತ್ರ ಯಾವತ್ತೂ ಇಂಥ ವಿಚಾರದಲ್ಲಿ ಯಾರನ್ನೂ ನಂಬಾರ್ದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಎಲ್ರಿಗೂ ಥ್ಯಾಂಕ್ ಯು.